A very good morning to you, brothers and sisters. ಪ್ರಿಯ ಸಹೋದರ ಸಹೋದರಿ, ಈ ಒಂದು ಮುಂಜಾನೆಯಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. Welcome to the Solid Food Sermon. ಸಾಲಿಡ್ ಫುಡ್ ಸಂದೇಶಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. I'm Gabriel Chan. Assisting me is Pastor Sam Victor. ವಾಕ್ಯ ಹಂಚುತ್ತಿರುವವರು ಪಾಸ್ಟರ್ ಗ್ಯಾಬ್ರಿಯಲ್ ಚಾಂಗ್ ಮತ್ತು ನನ್ನ ಹೆಸರು ಸ್ಯಾಮ್ ವಿಕ್ಟರ್. Today we're going to look at how can we work out our salvation. ನಮ್ಮ ರಕ್ಷಣೆಯನ್ನು ಹೇಗೆ ನಾವು ಹೊಂದಿಕೊಳ್ಳಬಹುದೆಂಬುದಾಗಿ ಈ ದಿನ ನೋಡಿಕೊಳ್ಳೋಣ. Now, working out our salvation is just like someone climbing a mountain. ರಕ್ಷಣೆಯನ್ನು ಹೊಂದಿಕೊಳ್ಳುವುದು ಅಂತಂದ್ರೆ ಯಾರಾದ್ರೂ ಒಂದು ಬೆಟ್ಟವನ್ನು ಹತ್ತುವಂತ ಒಂದು ಕಾರ್ಯದ ರೀತಿ ಇರುತ್ತದೆ. Someone climbing a very high and glorious mountain. ಮಹಿಮೆಯುಳ್ಳ ಉನ್ನತವಾದ ಬೆಟ್ಟವನ್ನು ಹತ್ತುವ ಹಾಗೆ ಇರುತ್ತದೆ. From the foot of the mountain, he will make his way to the very top of the mountain. ಒಂದು ಬೆಟ್ಟದ ತಪ್ಪಲಿನಿಂದ ಬೆಟ್ಟದ ಮೇಲಕ್ಕೆ ಹತ್ತುವಂತ ಒಂದು ರೀತಿಯಾಗಿರುತ್ತದೆ. So along this path from the bottom of the mountain to the top is a long and arduous journey. ಈ ಕೆಳಗಿನಿಂದ ಮೇಲೆಯವರೆಗೆ ಇದು ಬಹಳ ಉದ್ದವಾದಂತ ಒಂದು ಪ್ರಯಾಣವಾಗಿರುತ್ತದೆ. But once you reach the top of the mountain, there is so much glory, there is so much joy. ಒಮ್ಮೆ ನೀವು ಬೆಟ್ಟದ ತುದಿಯನ್ನು ಹತ್ತಿದಾಗ ಅಲ್ಲಿ ಬಹಳ ಮಹಿಮೆ ಇರುತ್ತದೆ ಮತ್ತು ಬಹಳ ಸಂತೋಷ ಇರುತ್ತದೆ. So in this illustration, salvation is when we reach the top of the mountain. ರಕ್ಷಣೆ ಅಂತಂದ್ರೆ ನಾವು ಬೆಟ್ಟದ ತುದಿಯನ್ನು ಹತ್ತಿದಾಗ ಅದನ್ನು ನಾವು ಪಡೆದುಕೊಂಡ ಹಾಗೆ ಆಗಿರುತ್ತದೆ. And once you reach the top of the mountain, you forget all the pain that we suffer on the way up the mountain. ನಾವು ಬೆಟ್ಟವನ್ನು ಹತ್ತುವಾಗ ಅದರ ಹಾದಿಯಲ್ಲಿ ನಾವು ಅನುಭವಿಸಿದಂತ ಎಲ್ಲ ನೋವುಗಳನ್ನು ಅದನ್ನು ಹತ್ತಿ ಮುಗಿಸಿದ ನಂತರ ಎಲ್ಲವುಗಳನ್ನು ನಾವು ಮರೆತು ಬಿಡುತ್ತೇವೆ. Now, what is salvation? ರಕ್ಷಣೆ ಅಂತ ಅಂದ್ರೆ ಏನು? Now, salvation is not an escape from hell, eternal destruction. ರಕ್ಷಣೆ ಅಂತಂದ್ರೆ ನರಕದಿಂದ ಪಾರಾಗಿ ಪರಲೋಕವನ್ನು ಹೊಂದಿಕೊಳ್ಳುವುದಲ್ಲ. The Bible says to be saved is to attain the likeness and the glory of our Lord Jesus Christ. ರಕ್ಷಿಸಲ್ಪಡುವುದು ಅಂತಂದ್ರೆ ಸತ್ಯವೇದ ಏನ್ ಹೇಳುತ್ತಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಸ್ವರೂಪವನ್ನು ಮತ್ತು ಮಹಿಮೆಯನ್ನು ಹೊಂದಿಕೊಳ್ಳುವುದಾಗಿದೆ. So if someone were to attain salvation, he would be seated on the side of God the Father together with Jesus Christ. ರಕ್ಷಣೆಯನ್ನು ಹೊಂದಿಕೊಂಡೊಬ್ಬ ಒಂದು ವ್ಯಕ್ತಿಯು ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಳ್ಳುವಂತ ಒಂದು ಸಂಗತಿಯಾಗಿದೆ. So the journey to the right hand of God, seated at Jesus' right hand, is filled with trials and tribulations. ಕ್ರಿಸ್ತನ ಬಲಗಡೆಯಲ್ಲಿ ಕೂತುಕೊಳ್ಳಬೇಕಾದರೆ ಒಂದು ಪ್ರಯಾಣದಲ್ಲಿ ಕಷ್ಟಗಳು ಮತ್ತು ಅನೇಕ ಶೋಧನೆಗಳು ಇರುವಂತದ್ದಾಗಿರುತ್ತದೆ. Now, what is the glory and the likeness of Jesus? ಯೇಸು ಕ್ರಿಸ್ತನ ಸ್ವರೂಪ ಮತ್ತು ಮಹಿಮೆ ಅಂತಂದ್ರೆ ಏನು? The likeness and the glory of Jesus is to love in all circumstances and to give ourselves to do the will of God. ಯೇಸು ಕ್ರಿಸ್ತನ ಹೋಲಿಕೆ ಮತ್ತು ಮಹಿಮೆ ಎಂದು ಎಲ್ಲಾ ಪರಿಸ್ಥಿತಿಗಳಲ್ಲಿ ಪ್ರೀತಿಸುವುದು ಮತ್ತು ನಮ್ಮನ್ನು ದೇವರ ಚಿತ್ತವನ್ನು ಮಾಡಲು ಒಪ್ಪಿಸಿಕೊಡುವುದು. Let us take a look at what Paul says to the Thessalonica Christians regarding salvation. ರಕ್ಷಣೆ ಕುರಿತು ಪೌಲನು ಥೆಸಲೋನಿಕದವರಿಗೆ ಏನ್ ಹೇಳುತ್ತಾನೆಂಬುದಾಗಿ ನಾವು ನೋಡಿಕೊಳ್ಳೋಣ. ಕರ್ತನಿಗೆ ಪ್ರಿಯ ಆಗಿರೋ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟಿರುವಾಗಿ ಸತ್ಯದ ಮೇಲೆ ನಂಬಿಕೆ ಇಟ್ಟು ರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡಿದ್ದರಿಂದ ನಾವು ಇದರ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ.
ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆ ಮೂಲಕವಾಗಿ ನಿಮ್ಮನ್ನು ಕರೆದನು. ಹೀಗಿರೋದ್ರಿಂದ ಸಹೋದರರೇ, ದೃಢವಾಗಿ ನಿಲ್ಲಿರಿ. ನಾವು ಮಾತಿನಿಂದಾಗಲಿ ಪತ್ರಿಕೆಯಿಂದಾಗಲಿ ನಿಮಗೆ ತಿಳಿಸಿದ ಬೋಧನೆಗಳನ್ನು ನೀವು ಭದ್ರವಾಗಿ ಹಿಡಿದುಕೊಳ್ಳಿರಿ. So from here you can see Paul explaining what salvation is. ಪೌಲನು ರಕ್ಷಣೆ ಏನೆಂಬುದಾಗಿ ಇಲ್ಲಿ ವಿವರಿಸುತ್ತಾ ಇದ್ದಾನೆ. So salvation, God has chosen you for salvation that you may attain again the glory of our Lord Jesus Christ. ನೀವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ದೇವರು ಈ ರಕ್ಷಣೆಯನ್ನು ನಿಮಗೆ ಕೊಟ್ಟಿದ್ದಾನೆ. So in this text is written very clearly that God has chosen you for salvation. Then the next phrase, that you may gain the glory of our Lord Jesus Christ. ಇಲ್ಲಿ ಏನಂತಂದ್ರೆ ನೀವು ರಕ್ಷಣೆಯನ್ನು ಹೊಂದಿಕೊಂಡು ನಂತರ ದೇವರ ಮಹಿಮೆಯನ್ನು ಸಹ ನೀವು ಪಡೆದುಕೊಳ್ಳಬೇಕೆಂಬುದಾಗಿ. Now in the past sermons we have looked at the 4 levels of gifts. ಕಳೆದ ಒಂದು ಸಂದೇಶದಲ್ಲಿ 4 ರೀತಿಯಾದಂತ ವರಗಳನ್ನು ಕುರಿತು ನಾವು ನೋಡಿದ್ದೇವೆ. So there is the first level, the lowest level is the gift of earthly wealth, then come earthly inheritance, then come heavenly inheritance, then come the ultimate glory of God. ಮೊದಲನೇ ಒಂದು ಹಂತದಲ್ಲಿ ಇಹಲೋಕದ ಸಂಪತ್ತು, ನಂತರ ಇಹಲೋಕದ ಬಾಧ್ಯತೆ, ಪರಲೋಕದ ಬಾಧ್ಯತೆ, ಹೀಗೆ ಅತಿ ಮೇಲಿನ ಒಂದು ಇದು ದೇವರ ಒಂದು ಮಹಿಮೆಯ ಒಂದು ಬಾಧ್ಯತೆ ಆಗಿದೆ. So in the 4 levels of gifts there will also be 4 levels of salvation. 4 ಹಂತಗಳ ವರಗಳಲ್ಲಿ 4 ಹಂತಗಳ ರಕ್ಷಣೆ ಸಹ ಇರುತ್ತದೆ. So in these 4 levels of salvation we see the lowest level is saved from hunger. ಈ ಒಂದು 4 ಹಂತಗಳ ರಕ್ಷಣೆಯಲ್ಲಿ ಕೊನೆಯದೊಂದು ಅಂತಂದ್ರೆ ಹಸಿವೆಯಿಂದ ನಾವು ರಕ್ಷಿಸಲ್ಪಡುವಂತದ್ದು. Then you are saved from poverty. That means you have a stable job and a stable family. ಅನಂತರ ನೀವು ಬಡತನದಿಂದ ರಕ್ಷಿಸಲ್ಪಟ್ಟು ಸ್ಥಿರವಾದಂತ ಒಂದು ಕುಟುಂಬ ಮತ್ತು ಸ್ಥಿರವಾದಂತ ಒಂದು ಕೆಲಸವನ್ನು ಹೊಂದಿರುವಿರಿ. Then you have saved from evil. In other words, your name is written in heaven, saved from evil. ನಂತರದ ಹಂತದಲ್ಲಿ ಕೆಟ್ಟತನದಿಂದ ನೀವು ರಕ್ಷಿಸಲ್ಪಡುವಿರಿ. So saved from evil also means that you become the child of God. ಕೆಟ್ಟತನದಿಂದ ರಕ್ಷಿಸಲ್ಪಡುವುದು ಅಂತಂದ್ರೆ ನೀವು ದೇವರ ಮಕ್ಕಳಾಗುವಿರಿ. But the highest level of salvation is one who attained the glory and the likeness of Jesus Christ. ಅತಿ ಉನ್ನತವಾದಂತ ಒಂದು ರಕ್ಷಣೆಯ ಹಂತ ಅಂತಂದ್ರೆ ದೇವರ ಮಹಿಮೆಯನ್ನು ಪಡೆದುಕೊಳ್ಳುವುದು. So one works out his salvation from going to level 1 to level 2 to level 3 and then to level 4. ಈ ರಕ್ಷಣೆಯ ಹಂತಗಳಲ್ಲಿ ಮೊದಲನೇ ಹಂತದಿಂದ ಎರಡನೇ ಹಂತಕ್ಕೆ, ಎರಡನೆಯಿಂದ 3 ಮತ್ತು ಮೂರನೆಯಿಂದ 4ನೇ ಹಂತಕ್ಕೆ ಸಾಗುತ್ತಾರೆ. So how do I go from level 1 to 2 to 3 to 4? How do I work out my salvation? ನನ್ನ ರಕ್ಷಣೆಯನ್ನು ಮೊದಲು ಮತ್ತು 2 ಮತ್ತು 3 4ನೇ ಹಂತಕ್ಕೆ ನಾನು ಹೇಗೆ ಅದನ್ನು ಹೊಂದಿಕೊಳ್ಳುವಂತದ್ದು? Let's look at what Paul again says in his text. ಪೌಲನು ಈ ವಾಕ್ಯ ಭಾಗದಲ್ಲಿ ಏನ್ ಹೇಳುತ್ತಾನೆಂಬುದಾಗಿ ನಾವು ಮತ್ತೆ ನೋಡಿಕೊಳ್ಳೋಣ. ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆ ಇಟ್ಟು ರಕ್ಷಣೆಯನ್ನು ಪಡೆದುಕೊಳ್ಳುವರು. ಇದಕ್ಕಾಗಿ ದೇವರು ನಿಮ್ಮನ್ನು ಆದಿಂದ ಆರಿಸಿಕೊಂಡಿರುವುದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಕರೆದನು. ಹೀಗಿರೋದ್ರಿಂದ ಸಹೋದರರೇ, ದೃಢವಾಗಿ ನಿಲ್ಲಿರಿ. ನಾವು ಮಾತಿನಿಂದಾಗಲಿ ಪತ್ರಿಕೆಯಿಂದಲಾಗಲಿ ನಿಮಗೆ ತಿಳಿಸಿದ ಬೋಧನೆಗಳನ್ನು ನೀವು ಭದ್ರವಾಗಿ ಹಿಡಿದುಕೊಳ್ಳಿರಿ. So I want you to look at 2 sentences. The first sentence, through sanctification by the Spirit and faith in the truth. ಮೊದಲನೇ ಒಂದು ಭಾಗದಲ್ಲಿ ನಾವು ನೋಡುತ್ತೇವೆ,
ಶುದ್ಧೀಕರಿಸಲ್ಪಟ್ಟವರಾಗಿ ಆತ್ಮನಿಂದ ಸತ್ಯದಿಂದ ಎಂಬುದಾಗಿ. So that means to understand what is the truth and to believe it. Yeah. ಸತ್ಯ ಏನೆಂಬುದಾಗಿ ತಿಳಿದುಕೊಳ್ಳುವುದು ಮತ್ತು ಅದನ್ನು ನಂಬುವಂಥದ್ದು. And the second phrase is to stand firm. Stand firm in what we are taught. ಮತ್ತು ನಮಗೆ ಬೋಧಿಸುವುದರಲ್ಲಿ ನಾವು ದೃಢವಾಗಿ ನಿಲ್ಲಬೇಕೆಂಬುದು ಎರಡನೇ ಸಂಗತಿಯಾಗಿದೆ. So in this illustration we see first is to know the truth, to know what God is saying. ಈ ಒಂದು ಚಿತ್ರದಲ್ಲಿ ನಾವು ನೋಡುತ್ತೇವೆ ದೇವರನ್ನು ತಿಳಿದುಕೊಳ್ಳುವಂತದ್ದು. To believe it with the heart, to believe it. That's the second. ಏನು ಹೇಳುತ್ತಿದ್ದಾನೆಂಬುದಾಗಿ ನಂಬುವಂತದ್ದು. And then to stand firm in what God has said. ಮತ್ತು ದೇವರು ಏನು ಹೇಳಿದ್ದಾನೆ ಆ ವಿಷಯದಲ್ಲಿ ಸ್ಥಿರವಾಗಿ ನಿಲ್ಲುವಂತದ್ದು. So in every situation we must first know what God is saying. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ದೇವರು ಏನು ಹೇಳುತ್ತಿದ್ದಾನೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. If you can remember in Jesus raising of Lazarus. ಯೇಸು ಲಾಜರಸನನ್ನು ಎಬ್ಬಿಸುವಂತ ಒಂದು ಕಾರ್ಯವನ್ನು ನಾವು ನೆನಪಿಸಿಕೊಳ್ಳುವುದಾದರೆ, so God told Jesus that Lazarus will live. ಲಾಜರಸನು ಬದುಕುತ್ತಾನೆಂಬುದಾಗಿ ದೇವರು ಯೇಸುವಿಗೆ ತಿಳಿಸಿಕೊಟ್ಟನು. So Jesus know what God is saying. ದೇವರು ಏನು ಹೇಳುತ್ತಿದ್ದಾನೆಂಬುದಾಗಿ ಯೇಸು ತಿಳಿದಿದ್ದನು. And Jesus believes it. ಮತ್ತು ಯೇಸು ಅದನ್ನು ನಂಬಿದನು. And after that, when he heard the news that Lazarus has died, he stand firm in what he has heard from God. ಲಾಜರಸನು ಸತ್ತಿದ್ದಾನೆಂಬ ಸುದ್ದಿಯನ್ನು ಕೇಳಿದ ನಂತರವೂ ಸಹ ಯೇಸು ದೇವರಿಂದ ಹೊಂದಿಕೊಂಡಂತ ವಿಷಯದಲ್ಲಿ ಆತನು ಸ್ಥಿರವಾಗಿದ್ದನು. And so he told his disciples that Lazarus is sleeping because he believes that Lazarus has not died. ಲಾಜರಸನು ಸತ್ತಿಲ್ಲವೆಂಬುದಾಗಿ ಯೇಸು ನಂಬಿದರಿಂದ ತನ್ನ ಶಿಷ್ಯರಿಗೆ ಆತನು ನಿದ್ರೆ ಮಾಡುತ್ತಿದ್ದಾನೆಂಬುದಾಗಿ ಹೇಳಿದನು. So when we are climbing this mountain, ನಾವು ಈ ಬೆಟ್ಟವನ್ನು ಹತ್ತಿರುತ್ತಿರುವಂತ ಸಮಯದಲ್ಲಿ we believe what God has said concerning the outcome of my journey, that I will reach the top. So I stand firm. ನಾನು ಈ ಒಂದು ಪ್ರಯಾಣದಲ್ಲಿ ನಾನು ಮೇಲಕ್ಕೆ ಹತ್ತುತ್ತೇನೆಂಬುದಾಗಿ ಒಂದು ನಂಬಿಕೆಯನ್ನು ಹೊಂದಿ ನಾವು ಸ್ಥಿರವಾಗಿರಬೇಕಾಗಿದೆ. I stand firm in the promises of God and I overcome all my trials and tribulation. ನಾನು ದೇವರ ವಾಗ್ದಾನಗಳಲ್ಲಿ ಸ್ಥಿರವಾಗಿ ನಿಂತು ಮುಂಬರುವಂತ ಎಲ್ಲಾ ಒಂದು ಕಷ್ಟ ಸಂಕಟಗಳು ಶೋಧನೆಗಳಿಂದ ನಾನು ಜಯಿಸುತ್ತೇನೆ. I protect my heart from the hurts from people and protect my heart from failure and discouragement. ಮತ್ತು ನನ್ನ ಹೃದಯವನ್ನು ಸೋಲುಗಳಿಂದಲೂ ಜನರು ಕೊಡುವಂತಹ ಹಿಂಸೆಗಳಿಂದಲೂ ನನ್ನನ್ನು ಕಾಪಾಡಿಕೊಳ್ಳುತ್ತೇನೆ. So to stand firm is to stand firm in love and truth and to destroy evil and to establish God's rule in the world. ಸ್ಥಿರವಾಗಿ ನಿಲ್ಲುವಂತಂದ್ರೆ ಕೆಟ್ಟದನ್ನು ನಾಶಪಡಿಸಲು ಮತ್ತು ಲೋಕದಲ್ಲಿ ದೇವರ ಆಳ್ವಿಕೆಯನ್ನು ಸ್ಥಾಪಿಸಲು ಪ್ರೀತಿ ಮತ್ತು ಸತ್ಯದಲ್ಲಿ ಸ್ಥಿರವಾಗಿ ನಿಲ್ಲುವಂತದಾಗಿದೆ. So back to this diagram, it is very important in every difficulty that we face, we must first hear what is God saying concerning my circumstances. ಪ್ರತಿಯೊಂದು ಸಮಸ್ಯೆಯಲ್ಲಿ ನನ್ನ ಪರಿಸ್ಥಿತಿಯನ್ನು ಕುರಿತು ದೇವರು ಏನು ಹೇಳುತ್ತಿದ್ದಾನೆಂಬುದಾಗಿ ನಾವು ನೋಡಬೇಕಾಗಿದೆ. And we should not assume that things will become bad, you will continue to go down, or we cannot assume that everything is going to be fine. We must hear what God is saying. ಎಲ್ಲವೂ ಸರಿ ಹೋಗುತ್ತದೆ ಅಥವಾ ಹೀನಾಯವಾಗುತ್ತದೆ ಎಂಬುದಾಗಿ ನಾವು ಊಹಿಸಬಾರದು. ಆದರೆ ದೇವರು ಏನು ಹೇಳುತ್ತಿದ್ದಾನೆಂಬುದಾಗಿ ನಾವು ಕೇಳಿಕೊಳ್ಳಬೇಕಾಗಿದೆ. Hence, we need to commune with God's Spirit, to know His mind, to believe in His word, and to stand firm.
ಆದುದರಿಂದ ನಾವು ಆತ್ಮನ ಮೂಲಕ ನಾವು ನಂಬಿಕೆಯಿಂದ ದೇವರು ಏನು ಹೇಳುತ್ತಿದ್ದಾನೆಂಬುದಾಗಿ ತಿಳಿದುಕೊಂಡು ನಾವು ಸ್ಥಿರವಾಗಿ ನಿಲ್ಲಬೇಕಾಗಿದೆ. So every morning I will sit down for 20 minutes to commune with God's Spirit to know what is on his mind. ಮತ್ತು ಪ್ರತಿದಿನ ನಾನು 20 ನಿಮಿಷ ಕಾಲ ಆತ್ಮನೊಂದಿಗೆ ಐಕ್ಯವಾಗುವುದಕ್ಕಾಗಿ ದೇವರು ಏನು ಹೇಳುತ್ತಿದ್ದಾನೆಂಬುದಾಗಿ ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ. So we must see the world, we must see our circumstances through the eyes of God. ನಮ್ಮ ಪರಿಸ್ಥಿತಿಯನ್ನು ನಾವು ದೇವರ ದೃಷ್ಟಿಯ ಮೂಲಕ ನೋಡಬೇಕಾಗಿದೆ. So Isaiah says, Prophet Isaiah says, ಯೆಶಾಯನು ಹೀಗೆ ಹೇಳ್ತಾನೆ 55:8 ಮತ್ತು 9ನೇ ವಚನದಲ್ಲಿ, ಯೆಹೋವನು ಹೀಗೆ ಅನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಉನ್ನತವಾಗಿವೆ. So God's wisdom is so much higher than our wisdom. ದೇವರ ಒಂದು ಜ್ಞಾನವು ನಮ್ಮ ಜ್ಞಾನಕ್ಕಿಂತ ಬಹಳ ಉನ್ನತವಾಗಿದೆ. So our own sons and daughters, when they are very young, the way they perceive the world is so much different from the way we perceive the world. ನಮ್ಮ ಮಕ್ಕಳು ಚಿಕ್ಕವರಾಗಿರುವಾಗ ಅವರು ಈ ಲೋಕವನ್ನು ದೃಷ್ಟಿಸುವ ರೀತಿಯು ವ್ಯತ್ಯಾಸವಾಗಿರುತ್ತದೆ ನಾವು ದೃಷ್ಟಿಸುವ ರೀತಿಗಿಂತ. So we are like this little child and God is like the parent. ನಾವು ಈ ಚಿಕ್ಕ ಮಕ್ಕಳಂತೆ ಇರುತ್ತೇವೆ ಮತ್ತು ದೇವರು ಈ ದೊಡ್ಡ ತಂದೆ ತಾಯಿಗಳ ಹಾಗೆ ಇರುವಂತನಾಗಿದ್ದಾನೆ. And how we wish that our children will listen to us as we teach them to understand the perception from an adult. ಮತ್ತು ನಮ್ಮ ಮಕ್ಕಳು ದೃಷ್ಟಿಸುವ ರೀತಿಯು ಬದಲಾಗಬೇಕೆಂಬುದಾಗಿ ತಂದೆ ತಾಯಿಗಳು ಅದ ನಾವು ಅವರಿಗೆ ಬೋಧಿಸುತ್ತೇವೆ. And the prophet Isaiah continues. ಪ್ರವಾದಿಯಾದ ಯೆಶಾಯನು ಮುಂದುವರಿಸುತ್ತಾ ಹೀಗೆ ಹೇಳುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ನಿನ್ನ ಮಾರ್ಗಗಳಲ್ಲ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯು ತೋಯಿಸಿ ಹಸಿರುಗಳಿಂದ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜಗಳನ್ನು ಉನ್ನತ ಆಹಾರವನ್ನು ಒದಗಿಸಿ ಹೊರತು ಹಾಗೆ ಆಕಾಶ ಸುಮ್ಮನೆ ಹೀಗಿರುವುದಿಲ್ಲ. ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. So the prophet Isaiah said that whatever God says, it will definitely come true. ದೇವರು ಹೇಳುವಂತ ಕಾರ್ಯವೆಲ್ಲವೂ ಅದು ಸತ್ಯವಾಗಿ ನೆರವೇರುತ್ತದೆ ಎಂಬುದಾಗಿ ಯೆಶಾಯನು ಹೇಳುತ್ತಾ ಇದ್ದಾನೆ. So how do we work out our salvation? By understanding our outcome, the final outcome of our life from God's point of view. ನಾವು ರಕ್ಷಣೆಯನ್ನು ಹೇಗೆ ಹೊಂದಿಕೊಳ್ಳುವುದು ಅಂತಂದ್ರೆ ನಾವು ಅಂತಿಮವಾಗಿ ಹೊರಬರುವ ಕಾರ್ಯದಿಂದ ನಾವು ಅದನ್ನು ತಿಳಿದುಕೊಳ್ಳುತ್ತೇವೆ. We need to understand from God's point of view the final outcome of every difficult circumstances. ಪ್ರತಿಯೊಂದು ಕಷ್ಟಕರವಾದ ಪರಿಸ್ಥಿತಿಯಿಂದ ನಾವು ದೇವರ ಜ್ಞಾನವನ್ನು ಹೊಂದಿಕೊಂಡು ಅಲ್ಲಿಂದ ಹೊರಗೆ ಏನು ಬರುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. So despite the difficulties that we can see, but we hang on and stand firm to God's word. ನಾವು ಕಷ್ಟಗಳ ಮಧ್ಯೆಯೂ ಸಹ ನಾವು ಸ್ಥಿರವಾಗಿ ನಿಂತು ದೇವರಿಂದ ನಾವು ಆಲೋಚನೆಗಳನ್ನು ಹೊಂದಿಕೊಳ್ಳುತ್ತೇವೆ. Now we're going to look at this topic from the story of David. ಈ ಒಂದು ವಿಷಯವನ್ನು ಕುರಿತು ನಾವು ದಾವೀದನ ಕಥೆಯಿಂದ ನಾವು ತಿಳಿದುಕೊಳ್ಳೋಣ. How David stand firm in God's word and to overcome obstacles that are huge. ದಾವೀದನ ಜೀವಿತದಲ್ಲಿ ಆತನಿಗೆ ಉಂಟಾದ ಅಡ್ಡಿಗಳಿಂದ ಅದು ಎಷ್ಟು ದೊಡ್ಡ ಅಡ್ಡಿಗಳಾಗಿದ್ದರೂ ಅದರಿಂದ ಹೇಗೆ ಹೊರಬರುತ್ತಾನೆ ಎಂಬುದಾಗಿ ನಾವು ನೋಡಬಹುದು. Now David's calling is to establish God's rule in the world through Israel. So similarly, we are called to establish God's rule in the world
through our family, our workplace, and our community. ದಾವಿದನ ಕರೆ ಏನಾಗಿತ್ತಂತಂದ್ರೆ ಇಸ್ರಾಯೇಲ್ ಜನರ ಮೂಲಕ ಲೋಕಕ್ಕೆ ದೇವರನ್ನು ತಿಳಿಪಡಿಸುವುದು ಮತ್ತು ನಮ್ಮ ಕುಟುಂಬ ಮತ್ತು ನಮ್ಮ ಸಮುದಾಯ ಇಂಥ ಜನರಿಗೆ ದೇವರ ಆಳ್ವಿಕೆಯನ್ನು ಈ ಲೋಕದಲ್ಲಿ ಸ್ಥಾಪಿಸುವಂತದ್ದಾಗಿತ್ತು. Now, Israel is right now in the midst of overcoming enemies much bigger than themselves. ಈ ಒಂದು ಸಮಯದಲ್ಲಿ ಇಸ್ರಾಯೇಲರಿಗೆ ವೈರಿಗಳಿಂದ ಅವರು ಜಯಿಸುವಂತದ್ದು ಒಂದು ದೊಡ್ಡ ಸಂಗತಿಯಾಗಿದೆ. And God is using David to help Israel overcome, number one, to save them from hunger, number two, to save them from poverty. ದೇವರು ಈಗ ಇಸ್ರಾಯೇಲ್ ಜನರನ್ನು ಆತನು ಬಿಡಿಸಬೇಕೆಂದಿದ್ದಾನೆ. ಮೊದಲನೇದಾಗಿ ಹಸಿವೆಯಿಂದ, ನಂತರ ಬಡತನದಿಂದ. So in the same way, God is using you to save your family from hunger, from poverty, to become sons and daughters of God. ಹೀಗೆ ದೇವರು ನಿಮ್ಮನ್ನು ಉಪಯೋಗಿಸ್ತಾ ಇದ್ದಾನೆ. ಮೊದಲನೇದಾಗಿ ನಿಮ್ಮ ಕುಟುಂಬದಲ್ಲಿ ಹಸಿವೆಯಿಂದ ಬಿಡುಗಡೆ ಮತ್ತು ಬಡತನದಿಂದ ಬಿಡುಗಡೆಯನ್ನು ಉಂಟು ಮಾಡಲು. And many through your ministry will attain the likeness and the glory of Jesus Christ. ಮತ್ತು ನಿಮ್ಮ ಸೇವೆಯ ಮೂಲಕ ಅನೇಕ ಜನರು ದೇವರ ಸ್ವರೂಪವನ್ನು ಮತ್ತು ಮಹಿಮೆಯನ್ನು ಅವರು ಹೊಂದಿಕೊಳ್ಳುತ್ತಾರೆ. Now, Goliath represents the agents of darkness that oppose and hinder us from fulfilling our calling and to work out our salvation. ಮತ್ತು ಈ ಗೊಲಿಯಾತನು ಏನಂತಂದ್ರೆ ಆತನು ನಮ್ಮ ಕರೆಯನ್ನು ನೆರವೇರಿಸುವುದರಿಂದ ಮತ್ತು ನಮ್ಮ ರಕ್ಷಣೆಯನ್ನು ಪಡೆದುಕೊಳ್ಳಲು ನಮ್ಮನ್ನು ಅಡ್ಡಿಪಡಿಸುವ ಅಂಧಕಾರದ ಶಕ್ತಿಗಳನ್ನು ಅವನು ಪ್ರತಿನಿಧಿಸುತ್ತಾನೆ. So there are many agents of darkness around us that will seek to destroy us and our family. ನಮ್ಮನ್ನು ಮತ್ತು ನಮ್ಮ ಕುಟುಂಬವನ್ನು ನಾಶಪಡಿಸಲು ಪ್ರಯತ್ನಿಸುತ್ತಿರುವಂತಹ ಅನೇಕ ದುಷ್ಟ ಶಕ್ತಿಗಳು ನಮ್ಮನ್ನು ಸುತ್ತುವರೆದಿರುತ್ತವೆ. And these agents were like Goliath. They are much bigger than us. ಈ ದುಷ್ಟ ಶಕ್ತಿಗಳು ಗೊಲಿಯಾತನಿಗಿಂತಲೂ ಇನ್ನು ಹೆಚ್ಚಾಗಿ ದೊಡ್ಡ ಕಾರ್ಯಗಳನ್ನು ನಮ್ಮ ಮೇಲೆ ಅವರು ದುಷ್ಪರಿಣಾಮವನ್ನು ಬೀರಿಸಲು ಪ್ರಯತ್ನ ಪಡುತ್ತಾರೆ. So by facing off Goliath, David learned to operate entirely on divine revelation by standing firm in battle. ದಾವೀದನು ಗೊಲಿಯಾತನನ್ನು ಸೋಲಿಸುವುದಕ್ಕಾಗಿ ಸಂಪೂರ್ಣವಾಗಿ ಅವನು ದೇವರಿಂದ ಪ್ರಕಟಣೆಯನ್ನು ಹೊಂದಿಕೊಂಡು ಆತನು ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲಲು ಆತನು ಕಲಿತನು. Now, how did David stand firm amid opposition? ವಿರುದ್ಧಗಳ ಮಧ್ಯೆಯೂ ಸಹ ದಾವೀದನು ಹೇಗೆ ಸ್ಥಿರವಾಗಿ ನಿಂತನು? You must have some kind of confidence to stand against people like Goliath. ಗೊಲಿಯಾತನಿಗೆ ವಿರುದ್ಧವಾಗಿ ನಿಲ್ಲಲು ನಿಮಗೆ ಕೆಲವು ಸ್ಥಿರವಾಗಿ ದೃಢವಾಗಿ ನಿಲ್ಲಲು ಕೆಲವು ಸಂಗತಿಗಳು ಅಗತ್ಯವಾಗಿವೆ. You must have confidence amid fear. When your confidence is bigger than fear, then you can confront your enemy, people who are much bigger than you. ನೀವು ಭಯವನ್ನು ಎದುರಿಸುವಂತ ಸಮಯದಲ್ಲಿ ನಿಮ್ಮ ದೃಢ ವಿಶ್ವಾಸವು ಭಯಕ್ಕಿಂತ ದೊಡ್ಡದಾಗಿರಬೇಕು ಮತ್ತು ನಿಮಗೆ ವಿರುದ್ಧವಾಗಿರುವಂತ ಜನರಿಗಿಂತ ಅದು ದೊಡ್ಡದಾಗಿರಬೇಕು. Now, David's confidence comes from his special ability to do combat one-on-one. ದಾವೀದನ ದೃಢ ವಿಶ್ವಾಸವು ಆತನು ಒಂಟಿಯಾಗಿ ಹೋರಾಡಲು ವಿಶೇಷ ಸಾಮರ್ಥ್ಯದಿಂದ ಬರುತ್ತದೆ. So in order to succeed in climbing the mountain, you must have a basic level of physical ability. ಈ ಒಂದು ರಕ್ಷಣೆಯನ್ನು ನಾವು ಸಾಧಿಸುವುದಕ್ಕಾಗಿ ನಾವು ದೈಹಿಕವಾಗಿ ಸಹ ಒಂದು ಸಾಮರ್ಥ್ಯವನ್ನು ಹೊಂದಿರಬೇಕಾಗಿದೆ. And you must be good at something in which God can use in order to extend his rule in your community. ಮತ್ತು ನಾವು ಯಾವುದಾದರೂ ಒಂದು ವಿಷಯದಲ್ಲಿ ಬಹಳ ನಾವು ಉತ್ತಮರಾಗಿರುವಂತ ಸಮಯದಲ್ಲಿ ದೇವರನ್ನು ಉಪಯೋಗಿಸುವುದಕ್ಕಾಗಿ ಆ ಸಮುದಾಯದಲ್ಲಿ ಆತನು ಕಾರ್ಯ ಮಾಡುತ್ತಾನೆ. So there are some people who are good at many things, but they cannot succeed in their career.
ಅನೇಕ ಜನರು ಅನೇಕ ವಿಷಯಗಳಲ್ಲಿ ಅವರು ಚೆನ್ನಾಗಿರ್ತಾರೆ, ಆದ್ರೆ ತಮ್ಮ ಒಂದು ಕೆಲಸ ಕಾರ್ಯದ ವಿಷಯದಲ್ಲಿ ಅವರು ಮುಂದುವರಿಸಲು ಆಗುತ್ತಿರುವುದಿಲ್ಲ. It's just like someone who has many knives, but all the knives are blunt and they are no good. ಒಂದು ಉದಾಹರಣೆ ಹೇಳುವುದಾದರೆ, ಒಬ್ಬ ವ್ಯಕ್ತಿಯಲ್ಲಿ ಅನೇಕ ಕತ್ತಿಗಳು ಅಥವಾ ಖಡ್ಗಗಳು ಇರುತ್ತವೆ, ಆದ್ರೆ ಅವು ಯಾವುದಕ್ಕೂ ಕಾರಣ ಯಾವ ಒಂದು ಪ್ರಯೋಜನಕ್ಕೂ ಬರುವುದಿಲ್ಲ. I would rather that we have only one knife and that one knife is very sharp. ಅದಕ್ಕಿಂತ ಬದಲಾಗಿ ನಾವು ಒಂದೇ ಒಂದು ಕತ್ತಿಯನ್ನು ಹಿಡಿದಿರುವಾಗ ಅದು ಬಹಳ ಅದು ನುಣುಪಾಗಿರುವಂತದ್ದಾಗಿರುತ್ತದೆ. Now David's confidence, or he is very good at one-on-one combat, whether you put a lion or a bear or Goliath, he can kill it. ದಾವೀದನು ಹೋರಾಟ ಮಾಡುವಂತ ಸಮಯದಲ್ಲಿ ಆತನು ಒಂಟಿಯಾಗಿ ತನ್ನ ಸಾಮರ್ಥ್ಯದಿಂದ ಅದು ಗೊಲಿಯಥನಾಗಿರ್ಲಿ ಅಥವಾ ಸಿಂಹ ಆಗಿರ್ಲಿ ಅಥವಾ ಕರಡಿ ಆಗಿರ್ಲಿ ಆತನು ಜಯಿಸುತ್ತಿದ್ದನು. So this is his first confidence. ಇದು ಮೊದಲನೇದಾಗಿ ಅವನಲ್ಲಿ ಇದ್ದಂತ ಒಂದು ದೃಢ ವಿಶ್ವಾಸ. Then there is the second confidence that is much more important. ಎರಡನೆಯ ಒಂದು ದೃಢ ವಿಶ್ವಾಸ, ಇದು ಬಹಳ ಪ್ರಾಮುಖ್ಯವಾದದ್ದು. Okay, are you ready? Okay, ನೀವು ಸಿದ್ಧರಾಗಿದ್ದೀರಾ? David's confidence comes from his ability to understand God's mind. God has spoken to him that he will kill Goliath, and that is his ability, the ability to know God's mind. ದಾವೀದನ ಒಂದು ದೃಢ ವಿಶ್ವಾಸವು ದೇವರನ್ನು ತಿಳಿದುಕೊಳ್ಳುವ ಸಾಮರ್ಥ್ಯದಿಂದ ಬರುತ್ತದೆ. ಅವನು ಗೊಲ್ಯಾತನನ್ನು ಕೊಲ್ಲುವೆನೆಂದು ದೇವರು ಆತನಿಗೆ ಹೇಳಿದನು. And if you are able to hear the voice of God telling you the outcome of your situation, that is where your confidence comes from. ನಿಮ್ಮ ಪರಿಸ್ಥಿತಿಯಿಂದ ನೀವು ಹೊರಬರುತ್ತೀರಿ ಎಂಬುದಾಗಿ ನೀವು ದೇವರಿಂದ ತಿಳಿದುಕೊಳ್ಳುವಂತ ಸಮಯದಲ್ಲಿ ನಿಮಗೆ ದೃಢ ವಿಶ್ವಾಸವು ಬರುತ್ತದೆ. Now, let us look at some of the forces, some of the fears that David feels, some of those things that come against David that make him fear. ದಾವೀದನಿಗೆ ಭಯವನ್ನು ಹುಟ್ಟಿಸುವಂತ ಕೆಲವು ಸಂಗತಿಗಳನ್ನು ನಾವು ನೋಡಿಕೊಳ್ಳೋಣ. Number one is Goliath's ability and his experience far exceed David. ಮೊದಲನೇದಾಗಿ ದಾವೀದನ ಒಂದು ಶಕ್ತಿ ಸಾಮರ್ಥ್ಯವು ಗೊಲ್ಯಾತನ ಒಂದು ಶಕ್ತಿ ಸಾಮರ್ಥ್ಯವು ದಾವೀದನಿಗಿಂತ ಮೀರಿದಾಗಿತ್ತು. So the Bible describes the appearance of Goliath. ಗೊಲ್ಯಾತನ ಒಂದು ಸ್ಥಿತಿಯನ್ನು ಸತ್ಯವೇದವು ಹೀಗೆ ವಿವರಿಸುತ್ತದೆ. ಫಿಲಿಸ್ಟಿಯರು ಒಂದು ಗುಡ್ಡದ ಪಕ್ಕದಲ್ಲಿಯೂ ಇಸ್ರಾಯೇಲರು ಇನ್ನೊಂದು ಗುಡ್ಡದ ಪಕ್ಕದಲ್ಲಿಯೂ ನಿಂತಿದ್ದರು. ಬಾಧ್ಯತೆಯ ಮಧ್ಯದಲ್ಲಿ ಒಂದು ತಗ್ಗು ಮತ್ತು ಫಿಲಿಸ್ಟಿಯರ ಪಾಳೆಯದಿಂದ ಊರಿಯನಾದ ಗೊಲ್ಯಾತನೆಂಬ ಒಬ್ಬ ಶೂರ ರಣವೀರನು ಹೊರಬಂದು ಅವನು ಅವರಿಗೆ ಹೀಗೆ ಎತ್ತರವಾಗಿದ್ದನು. ಅವನು ಶಿರಸ್ತ್ರಾಣವು ತಾಮ್ರದ್ದು ಲೋಕದ ಒಂದು ಬಿಲ್ಲಗಳಿಂದ ಪರದೆಯಾಗಿದೆ ಜೋಡಿಸಲ್ಪಟ್ಟು ಅವನ ಕವಚವು 5,000 ರೂಪಾಯಿ ತೂಕವಾಗಿದ್ದು, ಅವನ ಪಾದರಕ್ಷೆಗಳು ಹೆಗಲ ಮೊದಲ ತಾಮ್ರವಾದದ್ದು, ಅವನ ಬರ್ಜಿಯು ಹಿಡಿಕೆಯು ನೇಯಿಗಾರರ ಕುಂಠಿತ ಗಾತ್ರವಾಗಿತ್ತು. ಆದರೆ ಅಲಗು 600 ತಲ ಕಬ್ಬಿಣದಿಂದ ಮಾಡಿದ್ದು, ಅವನ ಗುರಾಣಿಯು ಬರುವವನು ಅವನ ಮುಂದೆ ಮುಂದೆ ಹೋಗುತ್ತಿದ್ದನು. So here it is recorded that Goliath's height is 3 meters. ಗೊಲ್ಯಾತನ ಒಂದು ಎತ್ತರವು ಬಹಳವಾಗಿತ್ತೆಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ. And Goliath's armor, his armor alone is 57 kilograms. ಅವನ ಒಂದು ಆಯುಧವು 57 kg ತೂಕ ಎಂಬುದಾಗಿ ನಾವು ನೋಡುತ್ತೇವೆ. And the tip of his spear is 7 kilograms. ಮತ್ತು ಆತನ ಒಂದು ಖಡ್ಗವು 7 kg ಇರುತ್ತದೆ ಎಂಬುದಾಗಿ. So if we stand in front of such a warrior, we will faint. ಮತ್ತು ಇಂಥ ಒಂದು ವೀರನ ಮುಂದೆ ನಾವು ನಿಲ್ಲುವಾಗ ನಾವು ನಂಬಿಕೆಯನ್ನು ಹೊಂದಿಕೊಳ್ಳೋದಿಲ್ಲ. And the next problem that David has to face
is his family's negative opinion of him. ದಾವೀದನ್ನು ಎದುರಿಸಬೇಕಂತ ಎರಡನೇ ಒಂದು ಅಡಿ ಏನಂತಂದ್ರೆ So, ತನ್ನ ಕುಟುಂಬದವರಿಂದ ಹೇಳಲ್ಪಡುವಂತ ಒಂದು ನಕಾರಾತ್ಮಕವಾದಂತ ಒಂದು ಅಭಿಪ್ರಾಯಗಳು. so David's older brother was scolding David why he's wasting his time coming down to the place to watch the fight. You know, why is he curious? Why is he evil? ಎರಡನೆಯದಾಗಿ ದಾವಿದನ ಅಣ್ಣನು ದಾವಿದನನ್ನು ಬೈಯುತ್ತಿದ್ದನು, ಅವನು ಯಾಕೆ ಯುದ್ಧದ ಸ್ಥಳಕ್ಕೆ ಬಂದು ತನ್ನ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾನೆಂಬುದಾಗಿ. So a lot of the times that people who are close to us, they are the ones who will discourage you. ಅನೇಕ ಸಮಯಗಳಲ್ಲಿ ನಮಗೆ ಹತ್ತಿರವಾಗಿರುವಂತಹ ಜನರು ನಮ್ಮನ್ನು ನಿರುತ್ಸಾಹಗೊಳಿಸುತ್ತಾರೆ. Third, David's confidence appears reckless going against human reasoning. ಮತ್ತು ಮೂರನೇದಾಗಿ ದಾವಿದನ ದೃಢ ವಿಶ್ವಾಸವು ಮಾನವನ ಕಾರಣಗಳಿಗೆ ಅಥವಾ ಆಲೋಚನೆಗೆ ನಿರ್ಲಕ್ಷ್ಯವಾಗಿ ಕಾಣುವಂತದ್ದು. So David said something to Saul, and Saul said and replied David in this way. Can you read? ದಾವಿದನು ಸೌಲನಿಗೆ ಈ ರೀತಿಯಾಗಿ ಉತ್ತರ ಕೊಡುತ್ತಾನೆ, ಆ ಫಿಲಿಷ್ಟಿಯನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಅನ್ನಲು ಸೌಲನು ಅವನಿಗೆ, ನೀನು ಅವನೊಡನೆ ಕಾದಾಡಲಾರಿರಿ, ನೀನು ಇನ್ನೂ ಹುಡುಗನು, ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧ ವೀರನು ಎಂದು ಹೇಳಿದನು. So what is David's reply to Saul? ಸೌಲನಿಗೆ ದಾವಿದನ ಉತ್ತರವೇನಾಗಿತ್ತು? Yeah, Sam. ನಾವು ಒಂದು ಸಮಯ 17:34-37 ನೋಡುವುದಾದರೆ, ದಾವಿದನು ಸೌಲನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಿಂದ ಕುರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನಟ್ಟಿ ಹೊಡೆದು ಕುರಿಮರೆಯನ್ನು ಕಿತ್ತುಕೊಳ್ಳುತ್ತಿದ್ದೆನು. ಅದು ಹಿಂತಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ್ದ ಹಿಡಿದು ಬಡಿದು ಕೊಂಡು ಹಾಕುತ್ತಿದ್ದನು. ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಅದರ ಗತಿಯೇ ದೇವ ಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂತ ಈ ಸುನ್ನತಿ ಇಲ್ಲದ ಫಿಲಿಷ್ಟಿಯನಿಗೆ ಆಗಬೇಕು. ನನ್ನನ್ನು ಅಂತ ಸಿಂಹದ ಮತ್ತು ಕರಡಿಯ ಊರುಗಳಿಗೆ ತಪ್ಪಿಸಿ ಯೆಹೋವನು ಈ ಫಿಲಿಷ್ಟಿನ ಕೈಗೂ ತಪ್ಪಿಸುವನು ಎನ್ನಲು ಸೌಲನು ದಾವಿದನಿಗೆ, ಹೋಗು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿದನು. So while Goliath's confidence comes from his experience in warfare, David's confidence comes from his experiences in God's faithfulness and power. ಗೊಲಿಯಾತನಿಗೆ ತನ್ನ ಒಂದು ದೃಢ ವಿಶ್ವಾಸವು ಅವನ ಯುದ್ಧದ ಅನುಭವದಿಂದ ಬಂದಿತು, ಆದರೆ ದಾವಿದನಿಗೆ ದೃಢ ವಿಶ್ವಾಸವು ದೇವರಲ್ಲಿ ಇದ್ದಂತ ನಂಬಿಗಸ್ತಿಗೆ ಮತ್ತು ಬಲದಿಂದ ಅನುಭವವು ಬಂತು. So if I have the gift of prophecy and I'm able to prophesy accurately to hundreds and thousands of people, and then I become confident in the gift of God. ನಾನು ಅನೇಕ ಜನರಿಗೆ ಪ್ರವಾದನೆಯ ವಿಷಯಗಳನ್ನು ಹೇಳಬೇಕಾದರೆ ನಾನು ಮುಂಚಿತವಾಗಿ ದೇವರಿಂದ ನಾನು ಮಾತುಗಳನ್ನು ಹೊಂದಿಕೊಂಡು ದೃಢ ವಿಶ್ವಾಸವುಳ್ಳವನಾಗಿರಬೇಕು. So confidence takes time. As we become successful in having confidence in God, our faith arises. ನಾವು ದೇವರಲ್ಲಿ ದೃಢ ವಿಶ್ವಾಸವನ್ನು ಹೊಂದಿಕೊಂಡಿರುವಂತ ಸಮಯದಲ್ಲಿ ನಂಬಿಕೆ ಹೆಚ್ಚಿ ನಾವು ಮಾಡುವಂತ ಕಾರ್ಯಗಳಲ್ಲೂ ಸಹ ನಮಗೆ ದೃಢ ವಿಶ್ವಾಸವು ಹೆಚ್ಚಾಗುತ್ತದೆ. So what happened, Sam? ಹೀಗೆ ಈ ಒಂದು ಕಾರ್ಯವು ಏನಾಯಿತು? ನಾವು ಒಂದು ವಚನವನ್ನು ನಾವು ಓದಿಕೊಳ್ಳೋಣ. Still you can move, Pastor. ಮೊದಲನೇ ಸಮಯ 17:48. ಕೂಡಲೇ ಆ ಫಿಲಿಷ್ಟಿಯನು ಹೊರಡಲು ದಾವಿದನೊಡನೆ ಯುದ್ಧ ಮಾಡುವುದಕ್ಕೆ ಸಮೀಪಿಸಿದಾಗ ದಾವಿದನು ಫಿಲಿಷ್ಟಿಯನ ಸೈನ್ಯದ ಕಡೆಗೆ ಓಡಿ ಹೋಗಿ ಆ ಫಿಲಿಷ್ಟಿಯನನ್ನು ನಿಂದಿಸಿ ಆ ಕೈಯನ್ನು ಚೀಲದಿಂದ ಹಾಕಿ
ಒಂದು ಕಲ್ಲನ್ನು ತೆಗೆದು ಅವನ ಹಣೆಯಲ್ಲಿ ಗುರಿ ಇಟ್ಟು ಕವಣೆಯನ್ನು ಬೀಸಿ ಹೊಡೆಯಲು ಕಲ್ಲು ಅವನ ಹಣೆಯೊಳಗೆ ಹೊಕ್ಕಿ ಅವನು ಬೋರ್ಲ ಬಿದ್ದನು. ಕೂಡಲೇ ಅವನು ಹೋಗಿ ಫಿಲಿಷ್ತನ ಮೇಲೆ ನಿಂತು ಅವನ ಕತ್ತಿಯನ್ನು ಹಿರಿದು ಅದರಿಂದಲೇ ಅವನ ತಲೆಯನ್ನು ಕಡಿದು ಅವನನ್ನು ಸಾಯಿಸಿದನು. ಈ ಪ್ರಕಾರ ದಾವಿದನು ಕತ್ತಿಯಿಂದಲ್ಲ, ಬರೀ ಒಂದು ಕವಣೆಯ ಕಲ್ಲಿನಿಂದ ಫಿಲಿಷ್ತನನ್ನು ಸೋಲಿಸಿ ಕೊಂದು ಹಾಕಿದನು. ಫಿಲಿಷ್ತರು ತಮ್ಮ ದಾವಿದನನ್ನು ಸತ್ತು ಹೋದದನ್ನು ಕಂಡು ಓಡಿ ಹೋದರು. So from this, you see that David won the battle because he overcame the smaller battles. Then after that, he overcome the bigger battles, which is Goliath. And then after that, the final battle, which is becoming the king of Israel. ದಾವಿದನು ಆರಂಭದಲ್ಲಿ ಚಿಕ್ಕ ಚಿಕ್ಕ ಒಂದು ಹೋರಾಟಗಳನ್ನು ಗೆದ್ದು ನಂತರ ದೊಡ್ಡ ಹೋರಾಟ ಗೊಲ್ಯಾತನ ಮೇಲೆ ದೊಡ್ಡ ಹೋರಾಟದಲ್ಲಿ ಜಯಿಸಿದನು ಮತ್ತು ಅದಕ್ಕಿಂತ ಒಂದು ದೊಡ್ಡ ಹೋರಾಟ ಆತನು ಅರಸನಾಗುವಂತದ್ದಾಗಿತ್ತು. So David first overcame the battles in his own family. ಮೊದಲನೇದಾಗಿ ದಾವಿದನು ತನ್ನ ಸ್ವಂತ ಕುಟುಂಬದಲ್ಲಿ ಆ ಒಂದು ಹೋರಾಟವನ್ನು ಜಯಿಸಿದನು. So when the bears and the lions came to attack his flock, he overcame them. ಆ ಕರಡಿಗಳು ಸಿಂಹಗಳು ತನ್ನ ಮಂದೆಯನ್ನು ಬಂದಾಗ ಆತನು ಅವುಗಳನ್ನು ಜಯಿಸಿದನು. So we must overcome the trials and temptations in our family. ನಮ್ಮ ಕುಟುಂಬದಲ್ಲಿ ನಾವು ಕಷ್ಟಗಳನ್ನು ಶೋಧನೆಗಳನ್ನು ನಾವು ಜಯಿಸಬೇಕಾಗಿದೆ. So we must keep our calmness. We must keep our peace whenever there are quarrels in the family. ಆ ಕುಟುಂಬದಲ್ಲಿ ಜಗಳಗಳಿರುವಾಗ ನಾವು ಶಾಂತಿಯನ್ನು ಮತ್ತು ಸಮಾಧಾನವನ್ನು ಕಾಪಾಡಿಕೊಳ್ಳಬೇಕಾಗಿದೆ. Whenever there's a conflict in the family, we must be able to hear what is God saying concerning my situation in the family. ಕುಟುಂಬದಲ್ಲಿ ಜಗಳಗಳಿರುವಾಗ ಈ ಒಂದು ಸಮಸ್ಯೆಯನ್ನು ಕುರಿತು ದೇವರು ಏನು ಹೇಳುತ್ತಿದ್ದಾನೆಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. Whether it's situations that concern our spouse, situations that concern our children, we must be calm and hear the voice of God. ನಮ್ಮ ಗಂಡ ಹೆಂಡತಿಯನ್ನು ಕುರಿತು ಇರುವಂತಹ ಪರಿಸ್ಥಿತಿ ಆಗಲಿ, ಮಕ್ಕಳನ್ನು ಕುರಿತು ಇರುವಂತಹ ಪರಿಸ್ಥಿತಿ ಆಗಲಿ, ನಾವು ದೇವರಿಂದ ಕೇಳಿಸಿಕೊಂಡು ನಾವು ಶಾಂತವಾಗಿರಬೇಕಾಗಿದೆ. Then after that, I arise and overcome the tribulations in my workplace. ನಂತರ ನಾನು ಎದ್ದು ನನ್ನ ಕೆಲಸದ ಸ್ಥಳದಲ್ಲಿರುವಂತಹ ಒಂದು ಕಷ್ಟವನ್ನು ನಾನು ಜಯಿಸುತ್ತೇನೆ. And there are many agents of darkness who will come and to seek to destroy us by deceit at the workplace. ಆ ಕೆಲಸದ ಸ್ಥಳದಲ್ಲಿ ನಮ್ಮನ್ನು ಸೋಲಿಸಲು ಅನೇಕ ಅಂಧಕಾರ ಶಕ್ತಿಗಳು ಎದ್ದು ಬರುತ್ತವೆ. So we must hear God's voice. What is God saying? ದೇವರು ಏನು ಹೇಳುತ್ತಿದ್ದಾನೆಂಬುದಾಗಿ ತಿಳಿದುಕೊಳ್ಳಲು ನಾವು ದೇವರ ಸ್ವರವನ್ನು ಕೇಳಬೇಕಾಗಿದೆ. And God will show us who are the people who are sincere and righteous, and who are the people who are hypocrites who want to deceive us to destroy us. ಯಾರು ನಮ್ಮನ್ನು ಮೋಸಪಡಿಸುವಂತ ಕಪಟಿಗಳು ಯಾರು ನಮಗೆ ಕಷ್ಟಗಳನ್ನು ಕೊಡುತ್ತಿದ್ದಾರೆ ಎಂಬುದಾಗಿ ದೇವರು ನಮಗೆ ತಿಳಿಯಪಡಿಸುತ್ತಾನೆ. Now David overcome Goliath not by his own strength, is by the strength of the angels around him. ದಾವಿದನು ತನ್ನ ಸ್ವಂತ ಶಕ್ತಿಯಿಂದ ಗೊಲ್ಯಾತನನ್ನು ಆತನು ಗೆಲ್ಲಲಿಲ್ಲ, ಆದರೆ ದಾವಿದನನ್ನು ಸುತ್ತುವರಿದಂತ ದೇವದೂತರಿಂದ ಆತನು ಗೆದ್ದನು. So the angels are a constant companion and army behind David. ದಾವಿದನ ಹಿಂದೆ ಸತತವಾಗಿ ದೇವದೂತರ ಒಂದು ದಂಡು ಇತ್ತು. So in the same way, these angels will surround you because you have the fear of God in your heart. ನಿಮ್ಮ ಹೃದಯದಲ್ಲಿ ದೇವರಿಗೆ ಭಯ ಇರುವುದರಿಂದ ಈ ದೇವದೂತರು ಸಹ ನಿಮ್ಮನ್ನು ಸುತ್ತುವರಿಯುತ್ತಾರೆ. So back to the conclusion, to the summary, that to work out our salvation, number one, we must commune with God's Spirit. ನಾವು ಕಡೆಯದಾಗಿ ನಾವು ಸಂಸಾರವಾಗಿ ನೋಡಿಕೊಳ್ಳುವಾಗ ನಾವು ಯೇಸುನೊಂದಿಗೆ ಐಕ್ಯವಾಗಿರುವಂತಹ ಸಮಯದಲ್ಲಿ ನಾವು ರಕ್ಷಣೆಯನ್ನು ಹೊಂದಿಕೊಳ್ಳಬಹುದು. Do you spend time with the single heart, focus
in seeking the face of God every day. ನಾವು ಪ್ರತಿದಿನ ನಾವು ದೇವರನ್ನು ದೃಷ್ಟಿಸುತ್ತಾ ನಾವು ಆತನೊಂದಿಗೆ ಸಮಯ ಕಳೆಯುತ್ತಾ ಐಕ್ಯವಾಗಿರಬೇಕಾಗಿದೆ. Jesus spent time seeking the face of God. ಯೇಸು ದೇವರ ಮುಖವನ್ನು ಹುಡುಕುತ್ತಾ ಆತನು ಸಮಯವನ್ನು ಕಳೆದನು. The prophet Daniel spent time seeking the face of God. ಪ್ರವಾದಿಯಾದ ದಾನಿಯೇಲನು ದೇವರನ್ನು ಮುಖದರ್ಶನವನ್ನು ಹುಡುಕುತ್ತಾ ಸಮಯವನ್ನು ಕಳೆದನು. And Joseph spent time seeking God's face and received dreams and visions. ಯೋಸೇಫನು ಸಹ ದೇವರ ದರ್ಶನವನ್ನು ಹುಡುಕುತ್ತಾ ಆತನು ದೇವರಿಂದ ಕನಸುಗಳನ್ನು ದರ್ಶನಗಳನ್ನು ಹೊಂದಿಕೊಂಡನು. Many people come before God. They did not seek the face of God. They keep on asking God to do this for them, do that for them, bringing to God all their problems. ಅನೇಕ ಜನರು ದೇವರ ಮುಖದರ್ಶನವನ್ನು ಹುಡುಕದೆ ಅವರಲ್ಲಿರುವಂತಹ ಅನೇಕ ಸಮಸ್ಯೆಗಳನ್ನು ಇವುಗಳನ್ನು ಅವುಗಳನ್ನು ಅವು ಮುಂದೆ ತರುತ್ತಾರೆ. So their hearts are full of fear and anxiety. It blocks them from the revelations of God. ಮತ್ತು ಅವರ ಹೃದಯವು ಅನೇಕ ಚಿಂತೆಗಳಿಂದಲೂ ಸಮಸ್ಯೆಗಳಿಂದಲೂ ತುಂಬಿರುವುದರಿಂದ ದೇವರಿಂದ ಪ್ರಕಟಣೆಗಳನ್ನು ಹೊಂದಿಕೊಳ್ಳುವುದಿಲ್ಲ. So when we come before God, do not mention your problems, because God already knows your problems and He has plans to solve them. ನೀವು ದೇವರ ಒಂದು ಸಮ್ಮುಖಕ್ಕೆ ಬಂದಾಗ ನೀವು ದೇವರ ಮುಖದರ್ಶನವನ್ನು ಹುಡುಕಬೇಕಾಗಿದೆ. ದೇವರು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತಾನೆ. So when we come before God, God knows our problems and He will prepare our hearts and to prepare our minds to strengthen us to solve the problems. ನಾವು ದೇವರ ಸಮ್ಮುಖಕ್ಕೆ ಬಂದಾಗ ದೇವರು ನಮ್ಮ ಸಮಸ್ಯೆಗಳನ್ನು ತಿಳಿದಿದ್ದಾನೆ ಮತ್ತು ಅವುಗಳನ್ನು ಪರಿಹರಿಸಲು ದೇವರು ನಮಗೆ ಬಲವನ್ನು ಕೊಡುತ್ತಾನೆ. So you see David, when he comes before Goliath, he never cried out to God to help him to defeat Goliath. Never. ಆತನು ದಾವೀದನು ದೇವರ ಸಮ್ಮುಖಕ್ಕೆ ಬಂದಾಗ ಗೊಲ್ಯಾತನನ್ನು ಗೆಲ್ಲಬೇಕೆಂಬುದಾಗಿ ಆತನು ಎಂದು ಬೇಡಿಕೊಳ್ಳುವುದಿಲ್ಲ. Because of his communion with God, he knows within his heart what God is going to do for him. God is going to kill Goliath with him. That's why he no longer asks God to help him defeat Goliath. ದಾವೀದನು ದೇವರೊಂದಿಗೆ ಐಕ್ಯವನ್ನು ಹೊಂದಿದ್ದರಿಂದ ಆತನು ಗೊಲ್ಯಾತನನ್ನು ಗೆಲ್ಲುತ್ತದೆ ಎಂಬುದಾಗಿ ಆತನು ಮನಸ್ಸಿನಲ್ಲಿ ದೃಢ ವಿಶ್ವಾಸವನ್ನು ಹೊಂದಿದ್ದನು ಮತ್ತು ದೇವರು ಕಾರ್ಯ ಮಾಡುತ್ತಾನೆಂಬುದಾಗಿ ನಂಬಿದ್ದನು. So what does Paul say? Paul says faith. Faith comes from hearing, and hearing the voice of Jesus Christ. ಪೌಲನು ಏನ್ ಹೇಳುತ್ತಿದ್ದಾನೆ ಅಂತಂದ್ರೆ ಕೇಳುವುದರಿಂದ ನಂಬಿಕೆ ಬರುತ್ತದೆ ಅಂತಂದ್ರೆ ಯೇಸುವಿನ ಮಾತುಗಳನ್ನು ಕೇಳುವುದರಿಂದ ನಂಬಿಕೆ ಬರುತ್ತದೆ. So concerning your circumstances, what is Jesus saying concerning your circumstances? ನಿಮ್ಮ ಪರಿಸ್ಥಿತಿಗಳನ್ನು ಕುರಿತು ಯೇಸು ಏನು ಹೇಳುತ್ತಿದ್ದಾನೆ? So that is where your confidence comes, the voice of Jesus. ಯೇಸುವಿನ ಸ್ವರದ ಮೂಲಕ ನಿಮಗೆ ದೃಢ ವಿಶ್ವಾಸವು ಬರುತ್ತದೆ. Let us pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Open your heart. ನಿಮ್ಮ ಹೃದಯಗಳನ್ನು ತೆರೆಯಿರಿ. Lord Jesus, come and fill my heart with your peace, with your love. ಯೇಸುವೇ ಬಂದು ನನ್ನ ಹೃದಯವನ್ನು ತುಂಬಿಸು. Open my mind to hear your voice. ನಿನ್ನ ಸ್ವರವನ್ನು ಕೇಳಲು ನನ್ನ ಮನಸ್ಸನ್ನು ತೆರೆ. I reject fear. I reject anxiety. ಎಲ್ಲ ಚಿಂತೆಯನ್ನು ಭಯವನ್ನು ನಾನು ತಿರಸ್ಕರಿಸುತ್ತೇನೆ. I reject all the emotions of injustice and unforgiveness. ಅಕ್ಷಮಾಪಣೆ ಮತ್ತು ಅನ್ಯಾಯವನ್ನು ನಾನು ತಿರಸ್ಕರಿಸುತ್ತೇನೆ. If God is for me, who can be against me? ದೇವರು ನನ್ನ ಸಂಗಡ ಇರುವಾಗ ಯಾರು ನನಗೆ ವಿರುದ್ಧವಾಗಿರುತ್ತಾರೆ? Strengthen my heart as you strengthened David. ದಾವೀದನನ್ನು ನೀನು ಬಲಪಡಿಸಿದಂತೆ ನನ್ನ ಹೃದಯವನ್ನು ಬಲಪಡಿಸು. And cause me to stand firm
in wisdom, and in peace in every situation. ಆ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಜ್ಞಾನದಲ್ಲಿಯೂ ಸಮಾಧಾನದಲ್ಲಿಯೂ ಸ್ಥಿರವಾಗಿ ನಿಲ್ಲುವಂತೆ ಮಾಡು. Angels, I send you out to pave the way to help me attain the glory and the likeness of Jesus. ಯೇಸುವಿನ ಮಹಿಮೆ ಮತ್ತು ಸ್ವರೂಪವನ್ನು ಹೊಂದಿಕೊಳ್ಳುವುದಕ್ಕಾಗಿ ದೇವದೂತರು ನಮಗೆ ಸಹಾಯ ಮಾಡಲಿ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Amen. ಆಮೆನ್. Thank you. ವಂದನೆಗಳು.